ಇನ್ನು ಸಿದ್ದರಾಮಯ್ಯನವರ ಹೇಳಿಕೆಯು 108 ರೀತಿ ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಮೈಸೂರು ದಸರಾ ವೇದಿಕೆಯಲ್ಲಿ ಸಿಎಂ ಆ ಮಾತು ಹೇಳೋಕೆ ಕಾರಣ ಆದ್ರೂ ಏನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಅವಾಗ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಾವೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದ ಕೆಲಸ ಮಾಡತಕ್ಕಂಥ ಶಕ್ತಿ ಕೊಡ್ಲಿ. ಸಿದ್ದರಾಮಯ್ಯ ಸೀಟ್ಗೆ ವರ್ಷದ ವಾರಂಟಿ, ಕೊನೆಗೂ ಅಂತರಾಳ ತೆರೆದಿಟ್ರ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿರುವ ಮಾತುಗಳು 101 ರೀತಿ ಚರ್ಚೆಗೆ ಗ್ರಾಸವಾಗ್ತಿದೆ. ಮುಡಾ ಟೆನ್ಷನ್, ಲೋಕಾಯುಕ್ತ ತನಿಖೆ, ಕಾಂಗ್ರೆಸ್ನಲ್ಲಿನ ಆಂತರಿಕ ಕಿತ್ತಾಟ, ಇಷ್ಟೆಲ್ಲ ರಾಜಕೀಯದ ಮಧ್ಯೆ ಇನ್ನೊಂದು ವರ್ಷ ಅನ್ನೋ ಮುಖ್ಯಮಂತ್ರಿಯ ಮಾತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ. ಮುಖ್ಯಮಂತ್ರಿ ಅಂದ್ಮೇಲೆ ಇಷ್ಟಕ್ಕೆ ಸುಮ್ಮನಾಗಲ್ಲ. ಬದಲಿಗೆ ತಮ್ಮ ಗ್ಯಾರಂಟಿ ಹಾಗೂ ಕೆಲಸದ ಬಗ್ಗೆ ಜನರು ಆಡೋ ಮಾತಿನ ಬಗ್ಗೆ ಉಲ್ಲೇಖಿಸಿದ್ರು. ಬಹಳ ಜನ ಫಲಾನುಭವಿಗಳಿದ್ದಾರೆ, ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ, ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ಆತ್ಮಸಾಕ್ಷಿ ಬಗ್ಗೆ ಮುಖ್ಯಮಂತ್ರಿ ಮಾತು. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ, ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ವರ್ಷದ ವಾರಂಟಿ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಮತ್ತೆ ತಾಯಿ ಚಾಮುಂಡೇಶ್ವರಿ ನೆನೆದ್ರು. ನಾಡಿನ ಜನರಿಗೆ ಶುಭಾಶಯವನ್ನ ಕೋರಿದ್ರು. ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿದ್ದರಾಮಯ್ಯನವರ ಹೇಳಿಕೆಯು 108 ರೀತಿ ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಮೈಸೂರು ದಸರಾ ವೇದಿಕೆಯಲ್ಲಿ ಸಿಎಂ ಆ ಮಾತು ಹೇಳೋಕೆ ಕಾರಣ ಆದ್ರೂ ಏನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಅವಾಗ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಾವೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದ ಕೆಲಸ ಮಾಡತಕ್ಕಂಥ ಶಕ್ತಿ ಕೊಡ್ಲಿ. ಸಿದ್ದರಾಮಯ್ಯ ಸೀಟ್ಗೆ ವರ್ಷದ ವಾರಂಟಿ, ಕೊನೆಗೂ ಅಂತರಾಳ ತೆರೆದಿಟ್ರ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿರುವ ಮಾತುಗಳು 101 ರೀತಿ ಚರ್ಚೆಗೆ ಗ್ರಾಸವಾಗ್ತಿದೆ. ಮುಡಾ ಟೆನ್ಷನ್, ಲೋಕಾಯುಕ್ತ ತನಿಖೆ, ಕಾಂಗ್ರೆಸ್ನಲ್ಲಿನ ಆಂತರಿಕ ಕಿತ್ತಾಟ, ಇಷ್ಟೆಲ್ಲ ರಾಜಕೀಯದ ಮಧ್ಯೆ ಇನ್ನೊಂದು ವರ್ಷ ಅನ್ನೋ ಮುಖ್ಯಮಂತ್ರಿಯ ಮಾತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ. ಮುಖ್ಯಮಂತ್ರಿ ಅಂದ್ಮೇಲೆ ಇಷ್ಟಕ್ಕೆ ಸುಮ್ಮನಾಗಲ್ಲ. ಬದಲಿಗೆ ತಮ್ಮ ಗ್ಯಾರಂಟಿ ಹಾಗೂ ಕೆಲಸದ ಬಗ್ಗೆ ಜನರು ಆಡೋ ಮಾತಿನ ಬಗ್ಗೆ ಉಲ್ಲೇಖಿಸಿದ್ರು. ಬಹಳ ಜನ ಫಲಾನುಭವಿಗಳಿದ್ದಾರೆ, ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ, ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ಆತ್ಮಸಾಕ್ಷಿ ಬಗ್ಗೆ ಮುಖ್ಯಮಂತ್ರಿ ಮಾತು. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ, ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ವರ್ಷದ ವಾರಂಟಿ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಮತ್ತೆ ತಾಯಿ ಚಾಮುಂಡೇಶ್ವರಿ ನೆನೆದ್ರು. ನಾಡಿನ ಜನರಿಗೆ ಶುಭಾಶಯವನ್ನ ಕೋರಿದ್ರು. ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿದ್ದರಾಮಯ್ಯನವರ ಹೇಳಿಕೆಯು 108 ರೀತಿ ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಮೈಸೂರು ದಸರಾ ವೇದಿಕೆಯಲ್ಲಿ ಸಿಎಂ ಆ ಮಾತು ಹೇಳೋಕೆ ಕಾರಣ ಆದ್ರೂ ಏನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಅವಾಗ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಾವೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದ ಕೆಲಸ ಮಾಡತಕ್ಕಂಥ ಶಕ್ತಿ ಕೊಡ್ಲಿ. ಸಿದ್ದರಾಮಯ್ಯ ಸೀಟ್ಗೆ ವರ್ಷದ ವಾರಂಟಿ, ಕೊನೆಗೂ ಅಂತರಾಳ ತೆರೆದಿಟ್ರ ಮುಖ್ಯಮಂತ್ರಿ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿರುವ ಮಾತುಗಳು 101 ರೀತಿ ಚರ್ಚೆಗೆ ಗ್ರಾಸವಾಗ್ತಿದೆ. ಮುಡಾ ಟೆನ್ಷನ್, ಲೋಕಾಯುಕ್ತ ತನಿಖೆ, ಕಾಂಗ್ರೆಸ್ನಲ್ಲಿನ ಆಂತರಿಕ ಕಿತ್ತಾಟ, ಇಷ್ಟೆಲ್ಲ ರಾಜಕೀಯದ ಮಧ್ಯೆ ಇನ್ನೊಂದು ವರ್ಷ ಅನ್ನೋ ಮುಖ್ಯಮಂತ್ರಿಯ ಮಾತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಮುಖ್ಯಮಂತ್ರಿ ಅಂದಮೇಲೆ ಇಷ್ಟಕ್ಕೆ ಸುಮ್ಮನಾಗಲ್ಲ. ಬದಲಿಗೆ ತಮ್ಮ ಗ್ಯಾರಂಟಿ ಹಾಗೂ ಕೆಲಸದ ಬಗ್ಗೆ ಜನರು ಆಡೋ ಮಾತಿನ ಬಗ್ಗೆ ಉಲ್ಲೇಖಿಸಿದ್ರು. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ಆತ್ಮಸಾಕ್ಷಿ ಬಗ್ಗೆ ಮುಖ್ಯಮಂತ್ರಿ ಮಾತು. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ವರ್ಷದ ವಾರಂಟಿ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಮತ್ತೆ ತಾಯಿ ಚಾಮುಂಡೇಶ್ವರಿ ನೆನೆದ್ರು. ನಾಡಿನ ಜನರಿಗೆ ಶುಭಾಶಯವನ್ನ ಕೋರಿದ್ರು. ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿದ್ದರಾಮಯ್ಯನವರ ಹೇಳಿಕೆಯು 108 ರೀತಿ ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಮೈಸೂರು ದಸರಾ ವೇದಿಕೆಯಲ್ಲಿ ಸಿಎಂ ಆ ಮಾತು ಹೇಳೋಕೆ ಕಾರಣ ಆದ್ರೂ ಏನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಅವಾಗ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಾವೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಸಿದ್ದರಾಮಯ್ಯ ಸೀಟ್ಗೆ ವರ್ಷದ ವಾರಂಟಿ, ಕೊನೆಗೂ ಅಂತರಾಳ ತೆರೆದಿಟ್ರ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿರುವ ಮಾತುಗಳು 101 ರೀತಿ ಚರ್ಚೆಗೆ ಗ್ರಾಸವಾಗ್ತಿದೆ. ಮುಡಾ ಟೆನ್ಷನ್, ಲೋಕಾಯುಕ್ತ ತನಿಖೆ, ಕಾಂಗ್ರೆಸ್ನಲ್ಲಿನ ಆಂತರಿಕ ಕಿತ್ತಾಟ, ಇಷ್ಟೆಲ್ಲ ರಾಜಕೀಯದ ಮಧ್ಯೆ ಇನ್ನೊಂದು ವರ್ಷ ಅನ್ನೋ ಮುಖ್ಯಮಂತ್ರಿಯ ಮಾತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಮುಖ್ಯಮಂತ್ರಿ ಅಂದಮೇಲೆ ಇಷ್ಟಕ್ಕೆ ಸುಮ್ಮನಾಗಲ್ಲ. ಬದಲಿಗೆ ತಮ್ಮ ಗ್ಯಾರಂಟಿ ಹಾಗೂ ಕೆಲಸದ ಬಗ್ಗೆ ಜನರು ಆಡೋ ಮಾತಿನ ಬಗ್ಗೆ ಉಲ್ಲೇಖಿಸಿದ್ರು. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ ಇದ್ದೀವಿ. ಆತ್ಮಸಾಕ್ಷಿ ಬಗ್ಗೆ ಮುಖ್ಯಮಂತ್ರಿ ಮಾತು. ನನಗೆ ನಂಬಿಕೆ ಇದೆ, ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ವರ್ಷದ ವಾರಂಟಿ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಮತ್ತೆ ತಾಯಿ ಚಾಮುಂಡೇಶ್ವರಿ ನೆನೆದ್ರು. ನಾಡಿನ ಜನರಿಗೆ ಶುಭಾಶಯವನ್ನ ಕೋರಿದ್ರು. ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ನಾಡಿನ ಜನತೆಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿದ್ದರಾಮಯ್ಯನವರ ಹೇಳಿಕೆಯು 108 ರೀತಿ ಅನುಮಾನಗಳನ್ನ ಹುಟ್ಟುಹಾಕ್ತಾ ಇದೆ. ಮೈಸೂರು ದಸರಾ ವೇದಿಕೆಯಲ್ಲಿ ಸಿಎಂ ಆ ಮಾತು ಹೇಳೋಕೆ ಕಾರಣ ಆದ್ರೂ ಏನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿವೆ. ಅವಾಗ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಾವೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಸಿದ್ದರಾಮಯ್ಯ ಸೀಟ್ಗೆ ವರ್ಷದ ವಾರಂಟಿ, ಕೊನೆಗೂ ಅಂತರಾಳ ತೆರೆದಿಟ್ರ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿರುವ ಮಾತುಗಳು 101 ರೀತಿ ಚರ್ಚೆಗೆ ಗ್ರಾಸವಾಗ್ತಿದೆ. ಮುಡಾ ಟೆನ್ಷನ್, ಲೋಕಾಯುಕ್ತ ತನಿಖೆ, ಕಾಂಗ್ರೆಸ್ನಲ್ಲಿನ ಆಂತರಿಕ ಕಿತ್ತಾಟ, ಇಷ್ಟೆಲ್ಲ ರಾಜಕೀಯದ ಮಧ್ಯೆ ಇನ್ನೊಂದು ವರ್ಷ ಅನ್ನೋ ಮುಖ್ಯಮಂತ್ರಿಯ ಮಾತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಮುಖ್ಯಮಂತ್ರಿ ಅಂದಮೇಲೆ ಇಷ್ಟಕ್ಕೆ ಸುಮ್ಮನಾಗಲ್ಲ. ಬದಲಿಗೆ ತಮ್ಮ ಗ್ಯಾರಂಟಿ ಹಾಗೂ ಕೆಲಸದ ಬಗ್ಗೆ ಜನರು ಆಡೋ ಮಾತಿನ ಬಗ್ಗೆ ಉಲ್ಲೇಖಿಸಿದ್ರು. ಬಹಳ ಜನ ಫಲಾನುಭವಿಗಳಿದ್ದಾರೆ. ಅವರೆಲ್ಲ ದಿನನಿತ್ಯ ನನಗೆ ಹೇಳ್ತಾರೆ, ಯಾವ ಕಾರಣಕ್ಕೂ ಹೆದರ್ಕಬೇಡಿ ಸ್ವಾಮಿ, ನಾವು ನಿಮ್ಮ ಜೊತೆ ಇದ್ದೀವಿ. ಯಾವ ಕಾರಣಕ್ಕೂ ಹೆದರ್ಕಬೇಡಿ, ನಿಮ್ಮ ಜೊತೆ